ಇದು ಮಹಿಷ ಮಾಡ್ದಿನಿ ಅಂದ್ರೆ ಎಲ್ಲರೂ ಬರ್ತಾರೆ ಸೂಪರ್ ಎಕ್ಸ್ಪ್ರೆಸ್ ಅಂತ. ಓಕೆ. ಲೈಲ್ಯಾಂಡ್ ಗಾಡಿಗಿಂತ ಮಿಕ್ಕಿದ ಗಾಡಿ ಯಾವುದಿಲ್ಲ. ಹೌದಾ, ಯಾಕೆ ಸರ್? ಲೈಲ್ಯಾಂಡ್ ಅಂದ್ರೆ ಅದು ಓಡಿಸ್ಲಿಕ್ಕೇನೆ ಮಜಾ. ಅದಕ್ಕೆ ನಮ್ಮ ಮೊದಲಿನ ಗಾಡಿಗೆ 58, 60, ಇದಕ್ಕೊಂದು 63, 64, 4 ಲೀಟರ್ ಜಾಸ್ತಿ ಹೋಗುತ್ತೆ. ಮುಂಚೆ ನಾವೊಂದು 10 ವರ್ಷ ಮಹಿಷ ಮಾಡ್ದಿನಲ್ಲಿ 15 ಡ್ಯೂಟಿ, ಮಂಜುನಾಥಲ್ಲಿ 15 ಡ್ಯೂಟಿ ಹಾಗೆ. ಈಗ ಒಂದು 2-3 ಜನ ಪ್ಯಾಸೆಂಜರ್ ಫೋನ್ ಮಾಡಿದ್ರು, ಬಜಾಗಳಲ್ಲಿ ಕಾಯ್ತಿದ್ದೆ. ಓ ಹಾಗೆ. ಓಕೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು ಮಹಿಷ ಮರ್ದಿನಿ ಬಸ್ಸಿನ ಒಂದು ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ. ನೀವು ಕಮೆಂಟ್ ಮಾಡಿದ್ರಿ, ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ನನ್ಗೆ ಹೇಳಿದ್ರಿ ಈ ಮಹಿಷ ಮರ್ದಿನಿ ಬಸ್ಸಿನ ಒಂದು ಬ್ಲಾಗ್ ಮಾಡಿ ಅಂತ. ಇದರ ಡ್ರೈವರ್ ಇದ್ದಾರೆ, ಈ ಡ್ರೈವರ್ ಹತ್ರ ಮಾತಾಡೋ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಗಿದ್ದೀರಾ? ಆರಾಮ, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೇವೆ ಸರ್. ಸರ್ ಇದು ಎಲ್ಲಿಂದ ಎಲ್ಲಿ ಹೋಗುವಂತಹ ಬಸ್ ಸರ್ ಇದು? ಇದು ನೀಲವರ ಟೆಂಪಲ್ ಅಂತ, ನೀಲವರ ಓಕೆ. ಮಹಿಷಮರ್ದಿನಿ ಟೆಂಪಲ್ ಉಂಟು, ಅಲ್ಲಿಂದ ಫಸ್ಟ್ ಟ್ರಿಪ್ ಉಡುಪಿ. ಓಕೆ. ಉಡುಪಿಯಿಂದ ಬ್ರಹ್ಮಾವರ ಹೋಗಿ ಹೆಬ್ರಿ. ಓಕೆ. ನೀಲವರ ಟೆಂಪಲ್ ಅಲ್ಲಿ 7ವರೆಗೆ ಹೊರಡ್ತದೆ ಬೆಳಿಗ್ಗೆ. ಅಲ್ಲಿಂದ ಉಡುಪಿಗೆ 8:15 ರೀಚ್ ಆಗುತ್ತೆ. 8:15 ನಂತರ ಸೀದಾ ಹೆಬ್ರಿ, ಬ್ರಹ್ಮಾವರಾಗಿ ಹೆಬ್ರಿ. ಓಕೆ. ಹೆಬ್ರಿಯಿಂದ 10ವರೆಗೆ ಬಿಡೋದು. 10ವರೆಗೆ ಬಿಟ್ಟರೆ ಬ್ರಹ್ಮಾವರ 11ವರೆಗೆ ರೀಚ್ ಆಗುತ್ತೆ. ಅಲ್ಲಿಂದ ಬಂದು ಉಡುಪಿಗೆ 12 ಗಂಟೆ ರೀಚ್ ಆಗುತ್ತೆ. 12 ಗಂಟೆಯಿಂದ ಸೀದಾ 12ವರೆಗೆ ಬಿಡ್ಲಿಕ್ಕೆ ನಮಗೆ ಸೀದಾ ಧರ್ಮಸ್ಥಳಕ್ಕೆ ಗಾಡಿ. ಅಂದ್ರೆ ನೀಲಾವರ ಇಂದ ಧರ್ಮಸ್ಥಳ ಅಂತ ಹೇಳ್ಬೋದು ಅಲ್ವಾ? ಇವರ ಹತ್ರ ಎಷ್ಟು ಬಸ್ ಇದೆ ಮಹಿಷ ಮರ್ದಿನಿ ಅವರ ಹತ್ರ? ನಮ್ದು ಈಗ ನಮ್ಮೊಬ್ರು ಬ್ರದರ್ ತಗೊಂಡಿದ್ದಾರೆ ಈ ಪರ್ಮಿಟ್ ಅನ್ನು ಲೀಸಿಗೆ. ಓಕೆ. ಹಾಗೆ ಅವ್ರ ಹತ್ರ 2 ಗಾಡಿ ಉಂಟು, ಒಂದು ಗಂಗೊಳ್ಳಿ ಗಾಡಿ, ಓಕೆ, ಮತ್ತೊಂದು 2 ಗಾಡಿ. ಸರ್ ನೀವು ಒಂದು ಬಸ್ ಫೀಲ್ಡಿಗೆ ಒಂದು ಎಷ್ಟು ವರ್ಷ ಆಯ್ತು? ನಾನೊಂದು 13 ವರ್ಷ ಆಯ್ತು ಸರ್. 13 ವರ್ಷ ಅಂದ್ರೆ ಬಸ್ ಫೀಲ್ಡಿಗೆ ಬಂದು 13 ವರ್ಷ ಆಯ್ತು. 13 ವರ್ಷ. ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯ್ತು? ಡ್ರೈವಿಂಗ್ ನಾನು 17 ವರ್ಷದಲ್ಲಿ ಕಲ್ತಿದ್ದೇನೆ. 17 ವರ್ಷದಲ್ಲಿ ಕಲ್ತಿದ್ದೀರಾ? ಯಾವ್ದ್ರಲ್ಲಿದ್ರಿ ಫಸ್ಟಿಗೆ? ಫಸ್ಟ್ ನಾನು ಪಿಕಪ್ ಅಲ್ಲಿ ಡ್ರೈವಿಂಗ್ ಮಾಡಿ. ಪಿಕಪ್ ಅಲ್ಲಿ. ಆ ನಂತರ ಹೆವಿ ಗಾಡಿ ಅಂತ ಹೇಳಿದ್ರೆ ಯಾವ್ದು? ಹೆವಿ ಗಾಡಿ, ಲಾರಿ, ಮತ್ತೆ ಇಕೋಮೆಂಟ್ ಗಾಡಿ, ಲಾರಿ, ಇಕೋಮೆಂಟ್, ಮತ್ತೆ 10 ವೀಲರ್ ಲಾರಿ ಎಲ್ಲ, ಮತ್ತೆ ಬಸ್ಸಿಗೆ. ಓಕೆ. ನೀವು ಫಸ್ಟಿಗೆ ಮಹಿಷ ಮರ್ದಿನಿ ಗಾಡಿಯಲ್ಲೇ ಕೂತ್ರ ಅಥವಾ ಬೇರೆ ಬಸ್ಸಲ್ಲಿ ಕೂತ್ರ? ಇಲ್ಲ, ಫಸ್ಟ್ ನಾನು ಬಸ್ಸಲ್ಲಿ ಕೂತದಂದ್ರೆ ಶ್ರೀಕೃಷ್ಣ ಅಂತ, ನಮ್ದು ಮೂಡುಬಿದ್ರೆ ಲೈನ್. ಅದರ ನಂತರ ಮಂಜುನಾಥ ಮೋಟಾರ್ ಸರ್ವಿಸ್ ಅಂತ, SMM ಶೈಲ ಗಾಡಿ ಅಂತ. ಆದ್ಮೇಲೆ ಮಹಿಷ ಮರ್ದಿನಿ. ಮಂಜುನಾಥಕ್ಕೆ ಬಂದು 1 ತಿಂಗಳಲ್ಲಿ ಮಹಿಷ ಮರ್ದಿನಿ ಬಂದಿದ್ದೇನೆ. ಮುಂಚೆ ನಾನೊಂದು 10 ವರ್ಷ ಮಹಿಷ ಮರ್ದಿನಲ್ಲಿ 15 ಡ್ಯೂಟಿ, ಮಂಜುನಾಥಲ್ಲಿ 15 ಡ್ಯೂಟಿ ಹಾಗೆ 15 ಡ್ಯೂಟಿ ಮಾಡ್ತಿದ್ದೆ. ಹಾಗೆ ಮಹಿಷ ಮರ್ದಿನಿ ಅವರ ಓನರ್ ಹೆಸರೇನು ಸರ್? ಹೌದು, ಆನಿಷಾ ಅಂತ. ಆನಿಷಾ. ಮುಂಚೆ ಓನರ್ ತುಂಬಾ ಜನ ಆಗಿದ್ರು, ಈಗ ನಮ್ಮ ಬ್ರದರ್ ಇರೋದು. ನಿಮ್ಮ ಓನ್ ಬ್ರದರ್? ಹೌದೌದು, ಪರ್ಕಳದವರು. ಓಕೆ. ನಿಮ್ದು ಓನ್ ಬ್ರದರ್? ಹೌದೌದು. ಓಕೆ. ಹಾಗೆ ನೀವು ನಿಮ್ಮ ಗಾಡಿಯಲ್ಲೇ ನೀವು ಒಂದು ಸ್ವತಃ ಡ್ರೈವಿಂಗ್ ಇದ್ದೀರಿ? ಹೌದೌದು. ಖುಷಿ ಅದು ಅಲ್ವಾ? ನಮ್ದೇ ಗಾಡಿ ಅಂತ ಏನೋ ಒಂಥರ ಖುಷಿ ಇರುತ್ತೆ. ಹೌದೌದು. ಹಾಗೆ ಸರ್, ಮತ್ತೆ ನಿಮ್ಗೆ ಫ್ರೀ ಟೈಮ್ ಎಲ್ಲ ಹೇಗೆ ಇರುತ್ತೆ? ನಿಮ್ಗೆ ಡ್ರೈವಿಂಗ್ ಅಂತ ಹೇಳಿದ್ರೆ ಬಿಸಿ ಯಾವಾಗ್ಲೂ? ಇದಕ್ಕೆ ಟೈಮಿಂಗ್ಸ್ ಇಲ್ಲ ಸರ್. ಬೆಳಿಗ್ಗೆ ಒಂದು 10 ನಿಮಿಷ ಟೈಮ್ ಬ್ರಹ್ಮಾವರದಲ್ಲಿ ಉಂಟು ಚಹಾ ಕುಡಿಲಿಕ್ಕೆ. ಅದು ಬಿಟ್ಟು ಬ್ರಹ್ಮಾವರದಿಂದ ಹೆಬ್ರಿಗೆ ಹೋಗಿ ಹೆಬ್ರಿಯಲ್ಲಿ ಒಂದು 10 ನಿಮಿಷ, ಮತ್ತೆ ತಿರುಗಿಸಿ ಬಂದು ಉಡುಪಿಯಲ್ಲಿ ಒಂದು 20 ನಿಮಿಷ ಉಂಟು. ಅದು ಬಿಟ್ಟರೆ ಎಲ್ಲಿ ಟೈಮಿಂಗ್ಸೇ ಇಲ್ಲ ಈ ಬಸ್ಸಿಗೆ. 20 ನಿಮಿಷದಲ್ಲಿ ಊಟ ಆದರೆ ಆಯಿತು. ಇದಕ್ಕೆ ಟೈಮಿಂಗ್ಸ್ ಇಲ್ಲ. ಟೈಮಿಂಗ್ಸ್ ಎಲ್ಲ ಸಿಗೋದು ಕಷ್ಟ. ಕಾರ್ಕಳದಲ್ಲಿ 2-3 ನಿಮಿಷ ಟೈಮ್ ಸಿಗೋದು. ಮುಂದಿನ ಗಾಡಿಯನ್ನು ಬ್ಲಾಕ್ ಇದೆಲ್ಲ ಸೈಡ್ ಹೊಡ್ಕೊಂಡು ಹೋಗುದು. ಸೂಪರ್ ಎಕ್ಸ್ಪ್ರೆಸ್ ಇದು ಸೂಪರ್ ಎಕ್ಸ್ಪ್ರೆಸ್. ಇದು ಮಹಿಷ ಮಾಡ್ದಿನಿ ಅಂದ್ರೆ ಎಲ್ಲರೂ ಬರ್ತಾರೆ ಸೂಪರ್ ಎಕ್ಸ್ಪ್ರೆಸ್ ಅಂತ. ಓಕೆ. ಅಂದ್ರೆ ಜಾಸ್ತಿ ಸ್ಟಾಪ್ ಇರುವುದಿಲ್ಲ? ಇಲ್ಲ, ಟೈಮಿಂಗ್ಸ್ ಇಲ್ಲ.
ನಾವು ಬಜೋಗಲಿ, ನಾರವಿ, ಹೊಸ್ಮಾರ್, ಗುರೇಣಿಕೆರೆ, ಬೆಳ್ತಂಗಡಿ ಆ ಸೈಡಿಂದ ಹೋಗೋದು. ಮೂಡುಬಿದ್ರೆಯಿಂದ ಹೋಗೋದಲ್ಲ ಧರ್ಮಸ್ಥಳಕ್ಕೆ, ಓಕೆ, ಬಜೋಗಳಿಂದ ಹೋಗೋದು. ಬಜಗೋಳಿಂದ ಹೋಗುದು. ಹಾಗಾಗಿ ಸೂಪರ್ ಎಕ್ಸ್ಪ್ರೆಸ್ ಅಂತಾನೆ ಹೇಳ್ತಾರೆ ಮುಂಚೆಯಿಂದಾನು ಸೂಪರ್ ಎಕ್ಸ್ಪ್ರೆಸ್ ಗಾಡಿ. ಹಾಗೆ ಸರ್, ಇದು ಉಡುಪಿಯಿಂದ ನಮ್ದು ಧರ್ಮಸ್ಥಳಕ್ಕೆ ಎಷ್ಟು ಹೊತ್ತು ತಗೊಳ್ತದೆ? ನಾವೀಗ 12:40 ಬಿಟ್ಟರೆ ಓಕೆ 3:00 ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ರೀಚ್ ಆಗ್ತದೆ. ಈಗೆಲ್ಲ ರೋಡ್ ಸ್ವಲ್ಪ ಸರಿ ಇಲ್ಲಲ್ಲ, ಒಂದು 5-10 ನಿಮಿಷ ಲೇಟ್ ಆಗ್ತದೆ. ಬೆಳ್ತಂಗಡಿಯಿಂದ ಉಜಿರೆ ಏನಿಲ್ಲ, ರೋಡ್ ಪೂರ ಹಾಕಿದ್ದಾರೆ. ಯಾಕೆ ಹೇಳಿದ್ರೆ ಹೆಚ್ಚಾಗಿ ಧರ್ಮಸ್ಥಳಕ್ಕೆ ಹೋಗುವಂತಹ ಪ್ಯಾಸೆಂಜರ್ಸ್ನವರು ಸೂಪರ್ ಎಕ್ಸ್ಪ್ರೆಸ್ ಅನ್ನು ವೇಟ್ ಮಾಡ್ತಾರೆ. ಹೌದೌದು, ಅಂದ್ರೆ ಅವರಿಗೆ ಬೇಗ ಮುಟ್ಬೇಕಂತೆಲ್ಲ ಇರ್ತದೆ. ಹಾಗಾಗಿ ಈ ಬಸ್ ಅನ್ನು ಅವರು ವೇಟ್ ಮಾಡ್ಕೊಂಡು ಮಾಡ್ತಾರೆ. ತುಂಬಾ ಜನ ತುಂಬಾ ಜನ ಮಾಡ್ತಾರೆ. ಡೈರೆಕ್ಟ್ ಸಿಟಿ ಮಣಿಪಾಲ ಮತ್ತೆ ಕಾರ್ಕಳದಲ್ಲೆಲ್ಲ ಈಗ ಒಂದು 2-3 ಜನ ಪ್ಯಾಸೆಂಜರ್ ಫೋನ್ ಮಾಡಿದ್ರು, ಬಜೋಗಳಲ್ಲಿ ಕಾಯ್ತಿದ್ದೆ. ಹಾಗಾಗಿ ಹೆಚ್ಚಾಗಿ ಈ ಬಸ್ ಅನ್ನೊಂದು ವೆಯ್ಟ್ ಮಾಡ್ಕೊಂಡು ಬರ್ತಾರೆ. ಹೌದು ಸರ್. ಹಾಗೆ ಸರ್, ಇದು ಅಶೋಕ್ ಲೈಲ್ಯಾಂಡ್ ಲಿಂಕ್ಸ್ ಗಾಡಿ ಅಲ್ಲ? ಲಿಂಕ್ಸ್ ಹೇಗೆ ಸರ್ ಸ್ಮಾರ್ಟ್ ಲಿಂಕ್ಸ್? ಡ್ರೈವಿಂಗ್ ಎಲ್ಲ ಖುಷಿ ಆಗುತ್ತೆ. ಸ್ವಲ್ಪ ಗಾಡಿ ಹೈಟ್, ನಮ್ದು ಮುಂಚೆ ಈಚರ್ ಇದ್ದದ್ದು. ಓಕೆ, ಅದು ಈಚರ್ ಗಾಡಿ ಮೈಲೇಜ್, ಇದು ಲೈಲ್ಯಾಂಡ್ ಕೂಡ ಉಂಟು ಮೈಲೇಜ್, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಮ್ಮಿ ನಮ್ಮ ಈಚರ್ಗಿಂತ. ಈಚರ್ ಒಳ್ಳೆ ಮೈಲೇಜ್. ಹೌದಾ, ಎಷ್ಟು ಮೈಲೇಜ್ ಸಿಗ್ತಿತ್ತು ಸರ್? ಈಚರ್ ನಮ್ದು 400 ಕಿಲೋಮೀಟರ್ ರನ್ ಆಗುತ್ತೆ. ಡೈಲಿ 400 ರನ್ ಆಗುತ್ತೆ. ಅದಕ್ಕೆ ನಮ್ಮ ಮೊದಲಿನ ಗಾಡಿಗೆ 58-60, ಇದಕ್ಕೊಂದು 63-64, 4 ಲೀಟರ್ ಜಾಸ್ತಿ ಹೋಗುತ್ತೆ. ಇದೇನಂದ್ರೆ ಬಾಡಿ ಸ್ವಲ್ಪ ವೆಯ್ಟ್ ಉಂಟು. ಗಾಡಿ ಒಳ್ಳೆ ಗಾಡಿ ಲೈಲ್ಯಾಂಡ್, ಬಾಡಿ ಕಟ್ಟಿ ಸ್ವಲ್ಪ ವೆಯ್ಟ್ ಆಗಿದೆ. ಯಾವ ಬಾಡಿ ಸರ್ ಇದು? ಇದು RG ಬಾಡಿ. ಎಲ್ಲಿ ಇದು ಎಲ್ಲೆಂತ ಗೊತ್ತಿಲ್ಲ ನನಗೆ ಅಷ್ಟು ಸರಿ. ನಿಮ್ ಪ್ರಕಾರ ಯಾವ್ದು ಓಡಿಸ್ಲಿಕ್ಕೆ ಯಾವ್ದು ಒಳ್ಳೇದು ಸರ್? ಲೈಲ್ಯಾಂಡ್ ಒಳ್ಳೇದಾ? ಲೈಲ್ಯಾಂಡ್ ಒಳ್ಳೆ. ಲೈಲ್ಯಾಂಡ್ ಗಾಡಿಗಿಂತ ಮಿಕ್ಕಿದ ಗಾಡಿ ಯಾವುದಿಲ್ಲ. ಹೌದಾ, ಯಾಕೆ ಸರ್? ಲೈಲ್ಯಾಂಡ್ ಅಂದ್ರೆ ಅದು ಓಡಿಸ್ಲಿಕ್ಕೇನೆ ಮಾಜ, ಒಂದು ದೊಡ್ಡ ಗಾಡಿ ಎಲ್ಲ. ಅವೆಲ್ಲ ಮುಂಚೆ ದೊಡ್ಡ ಗಾಡಿ ಎಲ್ಲ ಇದ್ದದ್ದು. ದೊಡ್ಡ ಗಾಡಿ ಡ್ರೈವಿಂಗ್ ಎಲ್ಲ ಕೂತ್ಕೊಳ್ಳಿಕ್ಕೆ, ಸ್ಟೇರಿಂಗ್ ಎಲ್ಲ ಕಂಫರ್ಟ್ ಕೂತ್ಕೊಳ್ಳಿಕ್ಕೆ, ಮತ್ತೆ ಗಾಡಿ ಸೇಫ್ಟಿ. ಲೈಲ್ಯಾಂಡ್ ಗಾಡಿ ಸೇಫ್ಟಿ ಜಾಸ್ತಿ. ಸೇಫ್ಟಿ ಜಾಸ್ತಿ. ಇವಾಗ ಹೆಚ್ಚಾಗಿ ಯಾಕೆ ಸರ್ ಸಣ್ಣ ಗಾಡಿ ಹಾಕ್ತಾರೆ? ಸಣ್ಣ ಗಾಡಿ ಮೈಲೇಜ್ಗೋಸ್ಕರ ಸರ್. ಮೈಲೇಜ್ಗೋಸ್ಕರ. ಈ ದೊಡ್ಡ ಟೈರ್ಗೆ ಡೀಸೆಲ್ ಎಲ್ಲ ಜಾಸ್ತಿ ಆಗುತ್ತೆ. ಓಕೆ, ಈ ಸಣ್ಣ ಟೈರ್ ಇದ್ರೆ ಮೈಲೇಜ್ ಸ್ವಲ್ಪ ಬರುತ್ತೆ ಅಂತ ಎಲ್ಲರೂ ಈಗ ಮೈಲೇಜ್ಗೋಸ್ಕರ ಸಣ್ಣ ಗಾಡಿ ಹಾಕ್ತಾರೆ. ಅಂದ್ರೆ ಮತ್ತೆ ಒಂದು ಸ್ವಲ್ಪ ಸಣ್ಣ ರೋಡಿಗೆಲ್ಲ ಹೋಗ್ಲಿಕ್ಕೆ ಕಟ್ ಮಾಡ್ಲಿಕ್ಕೆ ಎಲ್ಲ ಸ್ವಲ್ಪ ಈಸಿ ಆಗ್ತದೆ. ಇದು ಸಣ್ಣ ಗಾಡಿ ಅಂದ್ರೆ ನಮ್ದು ಲೈಲ್ಯಾಂಡ್ ಗಾಡಿ ಮತ್ತೆ ಸಣ್ಣ ಗಾಡಿ ಲೆಂತ್ ಸೇಮ್ ಇರುತ್ತೆ. ಲೆಂತ್ ಒಂದೇ ಲೆಕ್ಕ, ಮತ್ತೆ ಇದು ಟೈರ್ ಸ್ವಲ್ಪ ಸಣ್ಣದಷ್ಟೇ. ಟೈರ್ ಮೈಲೇಜ್ ಎಲ್ಲ ಒಳ್ಳೆ ಇರುತ್ತೆ. ಟೈರ್ ಮೈಲೇಜ್ ಮತ್ತೆ ಸಣ್ಣ ಗಾಡಿ ಇರುತ್ತೆ. ಸಣ್ಣ ಗಾಡಿ ಅಂದ್ರೆ ಸ್ವಲ್ಪ ಬ್ರೇಕ್ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಗೇರ್ ಎಲ್ಲ ಸ್ಪೀಡಲ್ಲಿ ಸಡನ್ಲಿ ಬ್ರೇಕ್ ಎಲ್ಲ ನಿಲ್ಲೋದಿಲ್ಲ. ದೊಡ್ಡ ಗಾಡಿ ದೊಡ್ಡ ಟೈರ್ ಆದ್ರೆ ಹೇಗೆ ಬೇಕಾದ್ರೂ ಹೋಗ್ಬೋದು. ಸರ್, ಉಡುಪಿಯಿಂದ ಧರ್ಮಸ್ಥಳಕ್ಕೆ ಎಷ್ಟು ಟಿಕೆಟ್ ಪ್ರೈಸ್ ಸರ್? ಉಡುಪಿಯಿಂದ ಧರ್ಮಸ್ಥಳಕ್ಕೆ ಗೌರ್ಮೆಂಟಲ್ಲೆಲ್ಲ 150 ಉಂಟು. ಓಕೆ, ನಾವು 20 ರೂಪಾಯಿ ಕನ್ಸೆಷನ್ ಮಾಡ್ತೀವಿ, 130ಗೆ ಕರ್ಕೊಂಡು ಹೋಗ್ತೇವೆ. ಓ ಹಾಗೆ. ಅಂದ್ರೆ ಈ ಗಾಡಿಯಲ್ಲಿ ಮಾತ್ರ ಅಥವಾ ಎಲ್ಲ ಸರ್ವಿಸ್ ಬಸ್ ಅಲ್ಲಿ ಅಷ್ಟೇ? ಸರ್ವಿಸ್ ಬಸ್ ಅಲ್ಲಿ ಅಷ್ಟೇ ಇಲ್ಲ. 135? 130. ಓಕೆ, ಹಾಗೆ ಸರ್. ಮತ್ತೆ ನಿಮ್ದೊಂದು ಬಸ್ಸನ್ನು ಲೈಕ್ ಮಾಡಿ ನನಗೆ ಕಮೆಂಟ್ ಮಾಡಿ, ಮತ್ತೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಿಮ್ಮ ನಂಬರ್ ಕೊಟ್ಟು ನನಗೆ ಹೇಳಿದರು ಈ ಒಂದು ಬಸ್ ಇದು ಬ್ಲಾಗ್ ಮಾಡಿ ಅಂತ. ಅವರಿಗೆ ಏನಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೇಕಣ್ಣ. ಯಾಕಂದರೆ ನಮ್ಮ ಬಸ್ಸನ್ನು ಲೈಕ್ ಮಾಡಿ ಎಲ್ಲ ನಿಮ್ಮ ಹತ್ರ ಹೇಳಿದಾರಲ್ಲ, ವಿಡಿಯೋ ಎಲ್ಲ ಮಾಡಿ ಅವರ ಹತ್ರ ನಮ್ಮದೆಲ್ಲ ನಂಬರೆಲ್ಲ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ಅವರಿಗೆ. ನೀವು ವಿಡಿಯೋ ಮಾಡಲಿಕ್ಕೆ ಬಂದಿದ್ದಾರಲ್ಲ ಸರ್, ನಿಮಗೆ ತುಂಬ ಥ್ಯಾಂಕ್ಸ್. ನಿಮ್ಮ ಬೇರೆನ ಕೆಲಸ ಬಿಟ್ಟೆಲ್ಲ ನಮ್ಮ ಬಸ್ಸಿನ ಬಗ್ಗೆ ಒಂದು ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀರಲ್ಲ, ತುಂಬ ಥ್ಯಾಂಕ್ಸ್. ಹಾಗೆ ನೀವು ಇಷ್ಟೆಲ್ಲ ನಮ್ಮನ್ನೆಲ್ಲ ಇದು ಬಸ್ಸಿನ ಡ್ರೈವರ್ ಇದ್ದೆಲ್ಲ ವಿಡಿಯೋ ಎಲ್ಲ ಮಾಡ್ತಾರಲ್ಲ ಸರ್, ತುಂಬ ಥ್ಯಾಂಕ್ಸ್ ನಿಮಗೆ. ನಿಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ಲೈಕ್ ಮಾಡಿ ಇವರಿಗೆ ಒಂದು ಅಂತ ಅಷ್ಟೇ ಹೇಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್.